ಅವರೇ ಯಶಸ್ವಿಗಳು. ಸಂತೋಷವೇ ಜೀವನದ ಯಶಸ್ಸು. ಮತ್ತೆ ನೀವು ಅನ್ಬೋದು, ಹೌದ್ರಿ ಯಾರಿಗೆ ಇಚ್ಛೆ ಇಲ್ಲ ಸಂತೋಷವಾಗಿರ್ಬೇಕಂತ? ನಮಗೂ ಬಹಳ ಅಪೇಕ್ಷೆ ಐತಿ ಸಂತೋಷವಾಗಿರ್ಬೇಕಂತ. ಅಲ್ಲ, ಇರ್ಬೇಕು. ಮತ್ತೆ ಅಡಚಣೆ ಏನಾಗೈತಿ ಹೇಳ ಸಂತೋಷವಾಗಿರಕ್? ನಿನ್ಗೆ ಯಾರು ಬ್ಯಾಡ ಅಂದಾರಪ್ಪ? ಇರ್ಬ್ಯಾಡ ಅಂದಾರ? ನೋಡು, ನಿಸರ್ಗ ನಿನಗೆ ಸಂತೋಷವಾಗಿಡ್ಬೇಕಂತ ಹೇಳಿ ನೀನು ಕೊಟ್ಟ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕೆಟ್ಟ ಗಾಳಿ, ಅದು ಕುಡಿದು ಚಲೋ ಗಾಳಿ ಆಕ್ಸಿಜನ್ ನಿನಗೆ ಕೊಡಕತ್ತೈತೆ ಇಲ್ಲ? ಮತ್ತ ನಿನ್ನ ಮನಿ ಮುಂದಿನ ನಾಯಿ ನಿನಗ ಮಲಗಿಸಿ ತಾನ್ ಹೆಸರಿದ್ದ ನೀ ಮಕ್ಕಳಪ್ಪ ಅಂತ ನಿನಗ ಆರಾಮ್ ಇಟ್ಟೈತೆ ಇಲ್ಲ? ನಿನಗೆ ಯಾರು ತೊಂದರೆ ಮಾಡಿದವ್ರು ಯಾರು? ಮನ್ಯಾಗ ಪಾಪ ಬೇಡಿದ್ದು ಬೆಳಿಗ್ಗೆ ನೀ ಹೇಳೋದ್ರೊಳಗ ಬೆಡ್ ಟೀ ಕೊಡ್ತಾರ ಅವ್ರು. ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರ ಎದ್ದು ಕೂಡ್ಲೆ ಬೆಡ್ ಟೀ. ಇಷ್ಟೆಲ್ಲ ಇದ್ದು ಇನ್ನೂ ಮೊಬೈಲ್ ಯಾರು ತಗೊಂಡಾರು? ಎಷ್ಟು ತನ್ಮಯತೆ! ನೀವು ಎಷ್ಟು ಜನ ಹೇಳಾಕತ್ತೀರಿ? 40-50 ಮಂದಿ ಸೇರ್ಯಾರ. ಎಷ್ಟು ತನ್ಮಯರಾಗಿ ಕೇಳಾಕತ್ತೀರಿ ನೀವು. ಹಿಂಗ ತನ್ಮಯರಾಗಿ ಕೂಡೋದು ಇದು ಪ್ರವಚನ ಯೋಗ ಅಂತಾರೆ. ಇದಕ್ಕೆ ಯೋಗ. ಇದು ಎಲ್ಲ ಮರ್ತು ಕುಂತಿರಲ್ಲ, ಏನ್ ನೆನಪೈತಿ ಹೇಳಿ ನಿಮ್ಗೆ? ಹಿಂಗ ತನ್ಮಯನಾಗಿ ಮನುಷ್ಯ ಕೂಡಬೇಕು. ಒಂದಿಷ್ಟು ಸುಮಾರು ಮಾಲಿಂಗಪುರದ ಹಿರಿಯರು ಮತ್ತ ಇಲ್ಲೆಲ್ಲ ಯುವಕರು, ಎಲ್ಲ ಆಫೀಸರ್ಸು, ಬಹಳ ತಾಯಂದಿರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ತಾವುಗಳೆಲ್ಲ ಕೂಡಬೇಕು. ಇಂಥ ಒಳ್ಳೆಯ ಮಾತುಗಳು ಕೇಳಬೇಕು, ಹೇಳ್ಬೇಕನ್ನುವಂಥ ಮಾತುಗಳು ಇಲ್ಲೆಲ್ಲ 8 ದಿನಗಳವರೆಗೆ ನಡೆದಿದೆ. ಇಲ್ಲಿ ಏನು ಮಾಡೋದು ಅಂದ್ರ, ಸುಮ್ಮನೆ ನಿಮ್ಮೆಲ್ಲರ ಬಗ್ಗೆ ಹೇಳಾಕ ನಿನ್ನೆ ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ಹೇಳುದು ಅಂದ್ರೆ ಮೂಕ ಬೆಲ್ಲ ತಿಂದ ಮೇಲೆ ಅದನ್ನ ಹೆಂಗ ಹೇಳ್ತಾನ ಅಂತ ಹೇಳಕ್ ಆಗುದಿಲ್ಲ. ಸೊ ಯಾರ ಬಗ್ಗೆನೇ ಹೇಳೋದಿಲ್ಲ. ಯಾರ್ಯಾರು ಪ್ರವಚನಕ್ಕೆ ಬಂದಿರಿ ಮತ್ತೆ ನಿಮ್ಮನ್ನ ಯಾರು ಕೇಳಿಸ್ಲಿಕ್ಕೆ ಇಷ್ಟು ಕಾಣದ ಕೈಗಳು ಜಗ್ಗಿ ಸೇವಾ ಮಾಡ್ಯಾರ ಎಲ್ಲರೂ. ಆ ಎಲ್ಲ ಕೈಗಳಿಗೆ ತಮಗೆ ಒಳ್ಳೇದಾಗಬೇಕು. ಮತ್ತು ನಮ್ಮ ಇಚ್ಛೆ ಏನಂದ್ರೆ, ನೀವು ಹೆಂಗೆ ಸಂತೋಷದಿಂದ ಕುಡ್ತಿರಲ್ಲ, ಸದಾ ಸಂತೋಷವಾಗಿರ್ಬೇಕು. ನಮ್ಮ ಅಪೇಕ್ಷೆ ನೀವು ಸಂತೋಷವಾಗಿರ್ಬೇಕು. ನೀವು ಸಂತೋಷವಾಗಿರುವುದನ್ನು ನಮ್ಮ ಕಣ್ಣು ಸದಾ ನೋಡ್ತಿರ್ಬೇಕಿದ ಅಪೇಕ್ಷೆ. ಇದಕ್ಕಿಂತ ದೊಡ್ಡ ಅಪೇಕ್ಷೆ ಏನಿಲ್ಲ.